ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ಯಾಕೋ ಸ್ವಲ್ಪ ಇನ್ಸ್ಟಾಗ್ರಾಮ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡೋದು ಇನ್ಸ್ಟಾಗ್ರಾಮು, ಇವಾಗೆಲ್ಲ ಯೂಟ್ಯೂಬ್ ಎಲ್ಲನೂ ಕೂಡ ನಾನು ಐಫೋನಲ್ಲೇ. ಸೊ ಐಫೋನಲ್ಲೆಲ್ಲ ಬರ್ತಾಯಿತ್ತು. ಸೊ ಅದಾದಮೇಲೆ ನನಗೆ ಒಂದಿಬ್ಬರು ಬರ್ತಾಯಿಲ್ಲ ಅಂತ ನನಗೆ ಒಂದು ಮೆಸೇಜ್ ಬಂತು. ಅದಾದಮೇಲೆ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಒಂದಿಬ್ಬರು ಹೇಳಿದ್ರು, ಬ್ರೋ ನನಗೆ ಇನ್ಸ್ಟಾಗ್ರಾಮ್ ಓಪನ್ ಆಗ್ತಾಯಿಲ್ಲ, ನೋಡಿ ಹೇಳಿ ಯಾರಿಗೂ ಬರ್ತಾಯಿಲ್ಲ ಅಂತಂದರು. ಸೊ ಅದಾದಮೇಲೆ ನಾನು ಸುಮ್ಮನೆ ರೆಡ್ಮಿ ಮೊಬೈಲಲ್ಲಿ ನಾನು ಓಪನ್ ಮಾಡಿದ್ರೆ ನನಗೂ ಹಂಗೆ ಬಂದ್ಬಿಡೋದ. ಹೆಂಗೆ ಬಂತು ಗೊತ್ತಾ? ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ಕ್ರೀನ್ಶಾಟು. ಇನ್ಸ್ಟಾಗ್ರಾಮ್ ಕೀಪ್ ಸ್ಟಾಪಿಂಗ್ ಅಂತ ಬಂತು. ಸೊ ಈ ಥರ ಬಂದ ತಕ್ಷಣ ನಾನು ರಿಪೋರ್ಟ್ ಮಾಡಿದೆ. ಸೊ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಬಿಟ್ಟು ನೋಡಿದೆ, ಹಂಗೂ ಕೂಡ ಇನ್ಸ್ಟಾಗ್ರಾಮ್ ಕರೆಕ್ಟಾಗಿ ಓಪನ್ ಆಗಲಿಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲಿ. ಬಟ್ ಐಫೋನಲ್ಲೆಲ್ಲ ಚೆನ್ನಾಗಿ ಬರ್ತಾಯಿದೆ, ನನಗೆ ಏನು ತೊಂದರೆ ಇಲ್ಲ. ಸೊ ಆನ್ಲೈನಲ್ಲಿ ಕೂಡ ಇದೆ, ನೀವೇ ನೋಡಿದ್ದೀರಾ, ಬೆಳಗ್ಗೆ ಇದ್ದೆ. ಸೊ ಈ ಥರ ಬರ್ತಾ ಇದೆ ಇವಾಗ. ಈಗ ಎಲ್ರಿಗೂ ಕೂಡ ಕೆಲವರು ಭಯ ಆಗಿದೆ, ಯಾಕೆ ನನ್ನ ಇನ್ಸ್ಟಾಗ್ರಾಮ್ ಹಿಂಗೆ ಓಪನ್ ಆಗ್ತಿಲ್ಲ, ಏನಾಗಿದೆ, ಇದು ಯಾವಾಗ ಸರಿ ಹೋಗುತ್ತೆ ಅಂತ. ಸೊ ಇದು ಯಾವಾಗ ಸರಿ ಹೋಗುತ್ತೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ರಿಪೋರ್ಟ್ ಮಾಡೋದು ಮಾಡಿಬಿಡಿ ಆಯಿತಾ. ಕೆಲವೊಂದು ಸಲ ಫೋನ್ಗಳಲ್ಲಿ ನಾವು ಯೂಸ್ ಮಾಡ್ಬೇಕಾದ್ರೆ ಈ ಥರ ಒಂದು ತೊಂದರೆಗೆ ನಾವು ಸಿಗಾಕೋತೀವಿ. ಸೊ ಅದಕ್ಕೋಸ್ಕರ ನಾವು ಏನಾದರೂ ತುಂಬ ಜನ ರಿಪೋರ್ಟ್ನ ಮಾಡ್ತು ಅಂತಂದರೆ, ಇವಾಗ ಇನ್ಸ್ಟಾಗ್ರಾಮ್ ಕೀಪ್ ಸ್ಟಾಪಿಂಗ್ ಅಂತ ಬಂದ್ಬಿಟ್ಟು ರಿಪೋರ್ಟ್ ಅಂತ ಕೆಳಗಡೆ ಇತ್ತು ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ ಮಾಡಿದ್ರೆ ಅದನ್ನು ಬೇಗ ಫಿಕ್ಸ್ ಮಾಡ್ತಾರೆ, ಅಪ್ಡೇಟ್ ತಂದು ಆಯಿತಾ. ಸೊ ಫಸ್ಟ್ ಅದನ್ನು ಮಾಡಿ, ರಿಪೋರ್ಟ್ ಮಾಡಿ. ಆ್ಯಂಡ್ ಇದಕ್ಕೆ ಬೇರೆ ಇನ್ನೇನು ದಾರಿ ಇಲ್ವಾ ಬಚಾವಾಗೋದಕ್ಕೆ, ಅಂದರೆ ಓಪನ್ ಮಾಡೋದಕ್ಕೆ ಅಂತ ನೀವು ನನಗೆ ಕೇಳ್ಬೋದು. ದಾರಿಗಿರಿ ಇದ್ದಾವೆ, ಬಟ್ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಗೊತ್ತಿರೋದು ಹೇಳ್ಬಿಡ್ತೀನಿ, ಟ್ರೈ ಮಾಡಿ ನೋಡಿ. ಓಪನ್ ಆದರೂ ಆಗ್ಬೋದು, ಆಗದೇನೂ ಕೂಡ ಇರ್ಬೋದು. ಆಮೇಲೆ ಆಗಿಲ್ಲ ಬ್ರೋ ಅಂತ ಹೇಳ್ಬೇಡಿ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದ್ಸಲ ಏನು ಅಂತಂದರೆ ನೀವೇನು ಮಾಡಿ ಅಂತಂದರೆ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು, ಸೊ ಸೆಟ್ಟಿಂಗ್ಸಲ್ಲಿ ಆ್ಯಪ್ಸ್ಗೆ ಹೋಗಿ ಒಂದ್ಸಲ. ಆಮೇಲೆ ಮ್ಯಾನೇಜ್ ಆ್ಯಪ್ಸ್ಗೆ ಹೋಗ್ಬಿಟ್ಟು ನೀವು ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮ್ ಹುಡ್ಕಿದ್ರೆ ನಿಮ್ಗೆ ಸಿಗುತ್ತೆ. ನಾವು ಇದೆಲ್ಲ ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳಲ್ಲ. ಸೊ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿದೆ, ಓಪನ್ ಮಾಡಿದೆ. ಸೊ ಓಪನ್ ಮಾಡಿಬಿಟ್ಟು ಇಲ್ಲಿ ಕ್ಲಿಯರ್ ಡೇಟಾ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರ್ ಆಲ್ ಡೇಟಾ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮ ಅಕೌಂಟ್ ಏನು ಡಿಲೀಟ್ ಆಗಿಬಿಡಲ್ಲ. ಸೊ ಜಸ್ಟ್ ಆ್ಯಪ್ ಎಲ್ಲ ಇದಾಗ್ಬಿಡುತ್ತೆ ಆಯಿತಾ. ಸೊ ಫುಲ್ಲು ಕ್ಲೋಸ್ ಆಗಿಬಿಡುತ್ತೆ, ಅಲ್ಲಿ ಏನೇನು ಲಾಗಿನ್ ಆಗಿತ್ತೋ ಅದೆಲ್ಲ ಲಾಗೌಟ್ ಆಗಿಬಿಡುತ್ತೆ. ಸೊ ನೀವು ಮತ್ತೆ ಫಸ್ಟಿಂದ ಆ್ಯಪ್ನ ಇನ್ಸ್ಟಾಲ್ ಮಾಡ್ದಂಗೆ ಅದು ಅರ್ಥ ಆಯಿತಾ. ನೀವು ಒಂದು ಆ್ಯಪನ್ನ ಡಿಲೀಟ್ ಮಾಡ್ತೀರ ನೋಡಿ, ಅದ್ರ ಬದಲು ಕ್ಲಿಯರ್ ಆಲ್ ಡೇಟಾ ಅಂತ ಕೊಟ್ಬಿಟ್ಟು ನೀವು ಮತ್ತೆ ಲಾಗಿನ್ ಮಾಡ್ಕೋಬೋದು ಆಯಿತಾ. ಅಲ್ಲಿರೋದೆಲ್ಲ ಕೂಡ ಡಿಲೀಟ್ ಆಗುತ್ತೆ. ಸೊ ಇಲ್ಲ ನನಗೆ ಭಯ ಆಗುತ್ತೆ, ನಂದು ಹೋಗ್ಬಿಡ್ತದೆ ಅಂತಂದರೆ ನೀವು ಬೇಕಾದ್ರೆ ಆ್ಯಪನ್ನ ಹಿಂಗೆ ಹಿಡಿದು ಮ್ಯಾಕ್ ತಳ್ಳಿ ಡಿಲೀಟ್ ಆಯ್ತದೆ ಆಯಿತಾ. ಸೊ ಡಿಲೀಟ್ ಆದಮೇಲೆ ಮತ್ತೆ ಪ್ಲೇಸ್ಟೋರ್ ಹೋಗ್ಬಿಟ್ಟು ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ಓಪನ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ಓಪನ್ ಆದರೂ ಆಗ್ಬೋದು. ಸೊ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಸೊಲ್ಯೂಷನ್. ವರ್ಕೌಟ್ ಆಗುತ್ತೆ ಇಲ್ಲಿ ಹೋಗುತ್ತಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಯಾರಿಗೆಲ್ಲ ಇನ್ಸ್ಟಾಗ್ರಾಮ್ ಬರ್ತಾ ಇಲ್ಲ, ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಇನ್ನೂ ಒಂದು ಐಡಿಯಾ ಸಿಕ್ಕಿಲ್ಲ. ಒಂದಿಬ್ಬರು ಅಷ್ಟೇ ನನಗೆ ನನ್ನ ಮಾಮೂಲಿ ಕಾಮನ್ ವೀಡಿಯೋಗೆ ಕಮೆಂಟ್ ಮಾಡಿದರು. ಸೊ ನಿಮಗೂ ಹಂಗೆ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೆದರ್ಕೋಬೇಡಿ, ಸರಿ ಹೋಗುತ್ತೆ ಆಯಿತಾ, ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ವಿಡಿಯೋ ಸರಿ ಇವಾಗಲೇ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ, ಗುಡ್ ನೈಟ್, ಲವ್ ಯು ಆಲ್.